ವಿದೇಶದಲ್ಲಿ ಭಾರತದ ಮಾನ ಕಳೆದ್ರ ಕಾಂಗ್ರೆಸ್ ನಾಯಕ. ಭಾರತೀಯರಿಗೆ ಮೆದುಳಿಲ್ಲ, ಅವರು ಗಲಭೆಕೋರರು. ರಾಹುಲ್ ಗಾಂಧಿ ವಿರುದ್ಧ ಸಂಸದೆ ಕಂಗನಾ ಕೆಂಡಾಮಂಡಲ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿರ್ತಾರೆ. ಪಾಸಿಟಿವ್ ನೆಗೆಟಿವ್ ಎರಡು ಶೇಡ್ನಲ್ಲಿ ಕೂಡ ರಾಹುಲ್ ಹೆಸರು ಕೇಳಿ ಬರ್ತಾನೆ ಇರುತ್ತೆ. ಸದ್ಯ ಇದೀಗ ವಿದೇಶಿ ನೆಲದಲ್ಲಿ ಭಾರತ ಮಾನ ಕಳೆತಿದ್ದಾರೆ ಅನ್ನೋ ವಿಚಾರ ಎಲ್ಲೆಡೆ ಸದ್ದು ಮಾಡ್ತಿದೆ. ಹೌದು, ವಿದೇಶಿ ನೆಲದಲ್ಲಿ ಭಾರತದ ಮಾನ ಕಳೆಯುವ ಕೆಲಸವನ್ನ ರಾಹುಲ್ ಗಾಂಧಿ ಮುಂದುವರಿಸಿದ್ದಾರೆ. ಭಾರತೀಯರಿಗೆ ಮೆದುಳಿಲ್ಲ, ಅವರು ಗಲಭೆಕೋರರು ಎಂಬಂತೆ ರಾಹುಲ್ ಬಿಂಬಿಸುತ್ತಿದ್ದಾರೆ. ರಾಹುಲ್ರಿಂದಾಗಿ ಇಡೀ ದೇಶಕ್ಕೆ ಅವಮಾನವಾಗಿದೆ ಎಂದು ಬಿಜೆಪಿ ಸಂಸದೆ ಕಂಗನಾ ರನಾವತ್ ಕಿಡಿಕಾರಿದ್ದಾರೆ. ಭಾರತವು ಎದುರಿಸುತ್ತಿರುವ ಅತಿ ದೊಡ್ಡ ಅಪಾಯವೆಂದರೆ ಪ್ರಜಾಪ್ರಭುತ್ವದ ಮೇಲೆ ನಿರಂತರ ನಡೆಯುತ್ತಿರುವ ದಾಳಿಯಾಗಿದೆ ಎಂದು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದರು. ಕೊಲಂಬಿಯಾದ ಇಐಎ ವಿಶ್ವವಿದ್ಯಾಲಯದಲ್ಲಿ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳ ಜತೆಗೆ ಸಂವಾದದಲ್ಲಿ ಭಾಗಿಯಾಗಿ ಈ ಹೇಳಿಕೆ ನೀಡಿದ್ದ ಕಾರಣ ಸಂಸದೆ ಕಂಗನಾ ಕಿಡಿಕಾರಿದ್ದಾರೆ. ಸಾಂವಿಧಾನಿಕ ಸಂಸ್ಥೆಗಳಿಗೆ ಅಪಖ್ಯಾತಿ, ಕೇಂದ್ರ ಸಚಿವ ಆರೋಪ. ಖಾದಿ ಖರೀದಿಸುವಂತೆ ಕಂಗನಾ ರನಾವತ್ ಮನವಿ. ಜಾಗತಿಕವಾಗಿ ಭಾರತದ ಸ್ಥಿತಿಗತಿ ಬಗ್ಗೆ ಕೇಳಲಾರದ ಪ್ರಶ್ನೆಗೆ ಉತ್ತರಿಸಿದ ರಾಹುಲ್ ಗಾಂಧಿ, ಭಾರತದಲ್ಲಿ ಅನೇಕ ಧರ್ಮಗಳು, ಸಂಪ್ರದಾಯಗಳು, ಸಂಸ್ಕೃತಿ ಹಾಗೂ ಪರಂಪರೆಗಳಿವೆ. ಇದಕ್ಕೆ ಪೂರಕವಾಗಿ ಸಾವಿರಾರು ಭಾಷೆಗಳು ಕೂಡ ಇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯು ಎಲ್ಲರಿಗೂ ಆಶ್ರಯ ನೀಡಿದೆ. ಆದರೆ ಸದ್ಯಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲ ದಿಕ್ಕಿನಿಂದಲೂ ದಾಳಿ ಎದುರಿಸುತ್ತಿದೆ. 1.4 ಶತಕೋಟಿ ಜನರು ಇರುವ ದೇಶಕ್ಕೆ ಭಾರಿ ಶಕ್ತಿ ಇದೆ ಎಂದು ಉತ್ತರಿಸಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಯಾವಾಗಲೂ ವಿದೇಶಕ್ಕೆ ಹೋಗಿ ಅಲ್ಲಿಂದ ಅಶಾಂತಿಯನ್ನ ಸೃಷ್ಟಿಸಲು ಪ್ರಯತ್ನಿಸುತ್ತಾರೆ. ವಿದೇಶದಲ್ಲಿ ದೇಶದ ಸಾಂವಿಧಾನಿಕ ಸಂಸ್ಥೆಗಳನ್ನು ಅಪಖ್ಯಾತಿಗೊಳಿಸುವುದು ರಾಹುಲ್ ಗಾಂಧಿಯವರ ಅಭ್ಯಾಸವಾಗಿಬಿಟ್ಟಿದೆ. ದೇಶದ ಜನರು ಈ ವರ್ತನೆಯನ್ನ ಒಪ್ಪಲ್ಲ ಎಂದು ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹೇಳಿದ್ದಾರೆ. ಪ್ರಧಾನಿ ಮೋದಿ ಹೇಳುವಂತೆ ಭಾರತದ ಸ್ವದೇಶಿ ಉಡುಪುಗಳಿಗೆ ಇಂದು ಪ್ರಪಂಚದಾದ್ಯಂತ ಹೆಚ್ಚಿನ ಬೇಡಿಕೆ ಇದೆ. ನಾನು ಖಾದಿ ಸೀರೆ, ಖಾದಿ ಬ್ಲೌಸ್ ಧರಿಸುವುದನ್ನು ನೀವು ನೋಡಿರಬಹುದು. ದುರದೃಷ್ಟವಶಾತ್ ನಾವು ಕೆಲವು ವಿಚಾರಕ್ಕೆ ಇತರ ದೇಶಗಳನ್ನು ಅವಲಂಬಿಸುವುದು ಅನಿವಾರ್ಯವಾಗಿಬಿಟ್ಟಿದೆ. ಭಾರತವು ಸ್ವಾವಲಂಬಿಯಾಗಬೇಕು ಮತ್ತು ಇತರ ದೇಶಗಳ ಮೇಲೆ ಅವಲಂಬಿತವಾಗಬಾರದು ಎಂದು ಮನ್ ಕಿ ಬಾತ್ ನಲ್ಲಿ ಪ್ರಧಾನಿ ಮೋದಿ ಅವರು ಒತ್ತಿ ಹೇಳಿದರು. ಪ್ರಧಾನಮಂತ್ರಿಯವರ ಕರೆಗೆ ಗೌರವ ಸಲ್ಲಿಸಲು ತಾವು ಖಾದಿ ಖರೀದಿಸಲು ಬಂದಿರುವುದಾಗಿ ಕಂಗನಾ ಹೇಳಿದರು. ಜೊತೆಗೆ ಸ್ವದೇಶಿ ಉಡುಪುಗಳಿಗೆ ತಮ್ಮ ಬೆಂಬಲವನ್ನು ಕಂಗನಾ ರನಾವತ್ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಧಾನಿ ಮಂತ್ರಿಯವರ ಸ್ವಾವಲಂಬನೆಯ ಕರೆಯಂತೆ ಖಾದಿ ಖರೀದಿಸುವಂತೆ ಜನರಿಗೆ ಕೂಡ ಮನವಿ ಮಾಡಿದ್ದಾರೆ. ವರುಣ್ ಎಂ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.